ಅಡುಗೆ ಸಿಬ್ಬಂದಿಯನ್ನು ವರ್ಗಾವಣೆ ಮಾಡಲು ಪ್ರತಿಭಟನೆ. ಜುಲೈ 22ರಂದು ನಗರದ ತಹಸೀಲ್ ಕಚೇರಿ ಮುಂದೆ ಅಲ್ಪಸಂಖ್ಯಾತರ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿಗಳು ಪ್ರತಿಭಟಿಸಿ ವಸತಿ ನಿಲಯದಲ್ಲಿ ಅಡುಗೆಯವರು ಸರಿಯಾದ ಸಮಯಕ್ಕೆ ಅಡುಗೆ ಮಾಡುವುದಿಲ್ಲ ಮತ್ತು ಅಡುಗೆ ರುಚಿಯಾಗಿ ಮಾಡುವುದಿಲ್ಲ. ಅಡುಗೆಯಲ್ಲಿ ಹುಳುಗಳು ಮತ್ತು ಕಸಕಡ್ಡಿಗಳು, ಕಲ್ಲುಗಳು, ಕೂದಲುಗಳು ಬರುತ್ತವೆ. ಬೆಳಗ್ಗೆ ಉಪಹಾರವನ್ನು ಸರಿಯಾದ ಸಮಯಕ್ಕೆ ಕೊಡುವುದಿಲ್ಲ. ನಾವೆಲ್ಲವೂ ಇದನ್ನೆಲ್ಲ ಪ್ರಶ್ನೆ ಮಾಡಿದರೆ ನಮ್ಮ ಜೊತೆ ವಾಗ್ವಾದಕ್ಕೆ ಬೀಳುತ್ತಾರೆ. ಅಡುಗೆ ಕೋಣೆ ಇಡುವುದಿಲ್ಲ. ಅಡುಗೆ ಸಿಬ್ಬಂದಿಯವರು ಸದಾ ಮೊಬೈಲ್ ಬಳಕೆಯಲ್ಲಿ ಇರುತ್ತಾರೆ. ಅಡುಗೆಯವರನ್ನ ವರ್ಗಾವಣೆ ಮಾಡಿ ಬೇರೆಯವರು ನೇಮಕ ಮಾಡಬೇಕು ಎಂದು ನಮ್ಮ ಒತ್ತಾಯವಾಗಿದೆ. ಅಡುಗೆಯವರ ವಿಷಯ ಮೇಲಾಧಿಕಾರಿಗಳಿಗೆ ತಿಳಿಸಿದರೆ ಅವರು ಯಾವುದೇ ಕ್ರಮ ವಹಿಸಿಲ್ಲ. ಹಾಗಾಗಿ ನಮ್ಮ ವಸತಿ ಶಾಲೆ ನಗರದ ಹೊರಗಡೆ ಇದ್ದು ಇಲ್ಲಿ ಯಾವುದೇ ರೀತಿಯ ಸರಿಯಾದ ಕರೆಂಟ್, ಗ್ರಂಥಾಲಯ, ಬುಕ್ಸ್, ಕಂಪ್ಯೂಟರ್ ಸೌಲಭ್ಯ ಇರುವುದಿಲ್ಲ. ಕೂಡಲೇ ಅಡುಗೆಯವರ ಸಮಸ್ಯೆ ಹಾಗೂ ವಸತಿ ನಿಲಯದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಮಾನ್ಯ ತಹಸೀಲ್ದಾರರಿಗೆ 50 ರಿಂದ 60 ವಿದ್ಯಾರ್ಥಿನಿಯರು ಮನವಿ ಪತ್ರ ಸಲ್ಲಿಸಿದರು. वेट करो ನಮಗೆ ಬಹಳ ರೀತಿಯಾಗಿ ತೊಂದರೆ ಆಗುತ್ತಿದೆ. 2 ವರ್ಷ ಆದ್ರೂ ಯಾವ ರೀತಿಯಾಗಿ ಒಬ್ಬ ಆಫೀಸರ್ ಬಂದಿಲ್ಲ, ನಮಗೆ ಹಾಸ್ಟೆಲ್ ವಿಸಿಟ್ ಮಾಡಿಲ್ಲ, ಏನು ಎಕಡೆ ಅಂತ ಏನು ಕೇಳೇ ಇಲ್ಲ. ನಮ್ಮ ಮೇಜರ್ ಪ್ರಾಬ್ಲಮ್ ಏನೋ ಅಡುಗೆ ಪ್ರಾಬ್ಲಮ್. ಎಷ್ಟು ಹುಳ ಬರ್ತಾವ, ಕೂದಲ ಬರ್ತಾವ, ಕಸ ಕಟ್ಟಿ ಬರ್ತಾವ. ಆದ್ರೂ ಅಡುಗೆ ನಮ್ಮ ಜೊತೆ ವಾದ ಮಾಡೋದೊಂದು, ಅಡುಗೆ ಮಾಡ್ಕೊಂತ ಫೋನ್ ಮಾಡೋದೊಂದು, ಮತ್ತೆ ಚೆನ್ನಾಗಿ ಅಡುಗೆ ಮಾಡಲ್ಲ. ವಿತೌಟ್ ಬ್ರಷ್ ಇಂದ ಬೆಳಗ್ಗೆ ಬಂದು ನಾಷ್ಟ ಮಾಡ್ತಾರೆ. ಹೇಳಿದ್ರೆ ನಮ್ಮ ಜೊತೆನೆ ಬರೋ ಜಗಳ ಆಗ್ತಾರೆ ಹುಡುಗಿಯರ ಜೊತೆ. ಇದು ವಾರ್ಡನ್ಗೆ ಹೇಳಿದ್ದು, ತಾಲೂಕು ಆಫೀಸರ್ಗೆ ಹೇಳಿದ್ದಾಯ್ತು, ಡಿಸ್ಟ್ರಿಕ್ಟ್ ಆಫೀಸರ್ಗೆ ಹೇಳಿದ್ದಾಯ್ತು. ಡಿಸ್ಟ್ರಿಕ್ಟ್ ಆಫೀಸರ್ ಎಲ್ಲರೂ ಬಂದು ವಿಸಿಟ್ ಮಾಡಿ ನಮಗೆ ಮಳ್ಳಿ ಬೈದು ಹೋಗ್ಯಾರ. ನೀವೇನು ಓದಕ್ ಬರ್ತೀರಾ, ಏನ್ ಮಾಡಕ್ ಬರ್ತೀರಾ ಇಲ್ಲಿ ಸರ್? ಅವ್ರು ಫೋನ್ ಯೂಸ್ ಮಾಡ್ತಾರೆ ನೋಡ್ರಿ ಸರ್. ಅಡುಗೆ ಮಾಡ್ಕೊಂತ ಅಂದ್ರೆ ಮಾಡ್ತಾರಮ್ಮ, ನನ್ನ ಹೆಂಡತಿನೂ ಮಾಡ್ತಾರಂತ ಈ ತರ ನಮಗೆ ಸಜೆಷನ್ ಕೊಟ್ಟಾಗ್ಯಾರಿ. ಅವ್ರು ಪದೇ ಅಡುಗೆ ಮಾಡಿ ಮನೆಗೆ ಕೊಟ್ಟೋಗ್ತಾರೆ ನೋಡ್ರಿ ಸರ್. ಹಾಸ್ಟೆಲ್ಗೆ ಯಾರು ಇರಲ್ಲ, ಅಷ್ಟು ದೂರ ತಂದಾಕ್ಯಾರ. ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದ್ರೂ ಅವ್ರು ಗಂಡ ಮಕ್ಕಳು ಸಂಸಾರ ಇರ್ತಾರಂತ ನನಗೆ ಮಳ್ಳಿ ಬೈದು ಹೋಗ್ಯಾರ ಸರ್ ಡಿಸ್ಟ್ರಿಕ್ಟ್ ಆಫೀಸರ್. 2 ವರ್ಷ ಆಯ್ತು, ಯಾರು ಹಾಸ್ಟೆಲ್ ವಿಸಿಟ್ ಕೊಟ್ಟಿಲ್ಲ. ನಾವು ಹೆಂಗದಿವಂತನೂ ಸಹ ನಮಗೆ ನೋಡಿಲ್ಲ. ಆರ್ಡರ್ ಕಾಪಿ ಬೆಂಗಳೂರಿಂದ ಬಂದೆ ಸರ್. ಜೆಡಿ ಆಫೀಸರ್ ಕಳ್ಸ್ಯಾರ ಸರ್. ಅವರ ತೆಗ್ದಾಕ್ರಿ, ಅಡುಗೆನ ವರ್ಗಾವಣೆ ಮಾಡ್ರಿ ಅಂತ. ಆದ್ರೂ ಒಬ್ರು ಸಹ ಅದನ್ನ ಕೇರ್ ಮಾಡ್ತಿಲ್ಲ, ಏನಿಲ್ಲ. ಯಾರು ಸಹ ವಿಸಿಟ್ ಕೊಟ್ಟಿಲ್ಲ, ಏನಿಲ್ಲ. 2023 ಬಂದ 2 ವರ್ಷ ಆಯ್ತು. 2 ವರ್ಷ ಮಟ್ಟ ಹಾಸ್ಟೆಲ್ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಕೇಳೋರು ಯಾರಿಲ್ಲ ಅಂತ ಮಾಡಿದ್ವಿ ಸರ್. ಪ್ಲೀಸ್ ಇದಕ್ಕೆ ನಮಗೇನಾದ್ರೂ ಹೆಲ್ಪ್ ಮಾಡ್ಕೊಡ್ರಿ ಅಷ್ಟ. ಎಷ್ಟು ಏನು ಮಾಡೋದೇ ಇಲ್ಲ ಸರ್. ಮಾಡೋ ಮಟ್ಟ ಕೇಳೋದಿಲ್ಲ. ಏನಾದ್ರೂ ನಮ್ ರೈಸ್ ಕೊಡಿದ್ರೆ ನಿಮ್ ಪೇರೆಂಟ್ಸ್ ಕರ್ಕೊಂಡು ನಿಮ್ ಕಾಲೇಜ್ಗೆ ಪ್ರಿನ್ಸಿಪಲ್ ಹತ್ರ ಹೋಗ್ತಾರೆ ಸರ್. ಯಾಕೆ ನಮ್ ರೈಸ್ ಕೇಳೋದು ಹಕ್ಕಿಲ್ಲ ನಮಗೆ ಅಂತ. ಆದ್ರೆ ನಮ್ಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ಏನಾದ್ರು ಕೇಳಕ್ ಹೋದ್ರೆ ಪರ್ಸನಲ್ ಮ್ಯಾಟ್ರ್ ಬರ್ತಾರೆ. ಪರ್ಸನಲ್ ಮ್ಯಾಟ್ರ್ ಬರಕ್ಕೆ ಯಾರು ಸರ್? ಅವ್ರು ವಾರ್ಡನ್ಗೆ ಹೇಳ್ರಿ ಸರ್, ನಮ್ಗೆ ಪರ್ಸನಲ್ ಮ್ಯಾಟ್ರ್ ಬರತ್ತ. ಸೊ ಅದಕ್ಕೆ ಹೆಲ್ಪ್ ಮಾಡ್ರಿ ಅಂತ ಕೇಳ್ತೀವಿ. ಅಲ್ಪಸಂಖ್ಯಾತರ ವಿದ್ಯಾರ್ಥಿ ಇಲ್ಲಿ ನಾನು ಸತತ 3 ವರ್ಷ ಆಯಿತು ಹಾಸ್ಟೆಲ್ನಲ್ಲಿ ಇರೋಕ್ಕೆ. ಇಲ್ಲಿ ಸಮಸ್ಯೆಗಳು ಹೇಗಾಗಿದೆ ಅಂದರೆ ಅಲ್ಪಸಂಖ್ಯಾತರ ಹಾಸ್ಟೆಲ್ ಸಿದ್ದನೂರಿನಲ್ಲಿ ಪೂರ ಕೆಳಗಣನೆ ಮಾಡಿಕೊಟ್ಟಿದ್ದಾರೆ. ಒಂದು ಸೌಲಭ್ಯಗಳು ಇಲ್ಲ ಹಾಸ್ಟೆಲ್ನಲ್ಲಿ. ಬುಕ್ಸ್ ಇಲ್ಲ, ಲೈಬ್ರರಿ ಬುಕ್ಸ್ ಇಲ್ಲ, ಸ್ಪೋರ್ಟ್ಸ್ ಬುಕ್ಸ್ ಇಲ್ಲ, ಇವು ಬೆಡ್ಗಳು ಇಲ್ಲ. ಮತ್ತು ಆಹಾರದಂತೂ ಸಮಸ್ಯೆ ಫುಲ್ ಆಗ್ತಾಯಿದೆ. ಮೇಲ್ಗಡೆ ಕನ್ಸ್ಟ್ರಕ್ಷನ್ ನಡೆಯ ಬಂದಿದೆ, ಅದು ಸ್ಟಾಪ್ ಆಗಿದೆ. ಅದು ಅಕಸ್ಮಾತ್ ಬಿದ್ದರೆ विद्यार्थी युवा और एक रात पुलिस आने जाते हैं उनके पास पेट्रोलियम के लिए ವರ್ಷ ಆಯಿತು. ವಾರ್ಡನ್ ಏನು ಅಂತಾರೆ, ಅವ್ರ ಸಮಸ್ಯೆ ಕೇಳಿದ್ರೆ ಕಾಲೇಜಿಗೆ ಹೋಗಮ್ಮ, ನೀವೇನು ಕರೆಕ್ಟ್ इष्टेल कंप्लेंट्स प्रॉब्लम्स बोलो क्या क्या है प्रॉब्लम्स. उसके बाद लास्ट टाइम सेकंड कंप्यूटर का ಅಡುಗೆನೂ ಸರಿಯಾಗಿ ಮಾಡೋದಿಲ್ಲ ಸರ್. ಕೂದಲು ಹಂಗ ಬಂದಿರ್ತಾವ, ಕಸ ಕಟ್ಟಿ ಹಂಗ ಬಂದಿರ್ತಾವ, ಹುಳ ಹಂಗ ಬರ್ತಿತ್ತು. ಪ್ರೂಫ್ ಎವಿಡೆನ್ಸ್ ತಂದಿವಿ ಸರ್. ಪ್ರೂಫ್ ಎವಿಡೆನ್ಸ್ ಎಲ್ಲ ತಂದಿವಿ ಸರ್. ಅವ್ರಿಗೆ ಚೇಂಜ್ ಮಾಡ್ರಿ ಅಂತ ಲೆಟರ್ ಕಳಿಸಿ ಸರ್. MLA ಸಾಹೇಬ್ ಮನೆಗೆ ಹೋಗಿ ಬಂದಿ ಸರ್. ಎಲ್ಲ ಮಾಡಿ ಸರ್. 2 ವರ್ಷ ಅವ್ರಿಗೆ 2 ಕಾಪಿ ಬಂದಿದೆ ಸರ್. ಇನ್ನು ಬಹಳಷ್ಟು ನೋಡಿ ಸರ್. ನಿನ್ನೆ ರಾತ್ರಿ ದೂರ ಬಂದ ಸರ್. ಬಂದು ಅಡುಗೆ ಮಾಡ್ಕೊಡಿ ಅಂದ್ರೆ ಒಬ್ರು ಬಂದು ಮಾಡ್ಕೊಟ್ಟಿಲ್ಲ ಸರ್. ಉಪವಾಸದಿಂದ ಮಕ್ಕಳು ಸರ್. ಅಷ್ಟು ದೂರ ಹಾಕಿ ನಮ್ಗೆ ಯಾರು ಎತ್ತಂತ ಯಾರು ಕೇಳೋದಿಲ್ಲ ಏನು ಸರ್. ಮೇಡಮ್ ರೆಸ್ಪಾನ್ಸ್ 2 ವರ್ಷ ಆಯ್ತು ಸರ್. ಡಿಸ್ಟ್ರಿಕ್ಟ್ ಆಫೀಸರ್, ತಾಲೂಕು ಆಫೀಸರ್ ಒಟ್ಟ ಹಾಸ್ಟೆಲ್ ಬರಲ್ಲ, ವಿಸಿಟ್ ಮಾಡಿಲ್ಲ, ಏನು ಎಕಡೆ ಅಂತ ಕೇಳಿಲ್ಲ. 2 ವರ್ಷ ಆಯ್ತು. ಆರ್ಡರ್ ಕಾಪಿ
ಬಂದು ಇದುವರೆಗೂ ಸರ್ ಬೆಂಗಳೂರಿಂದ ಆರ್ಡರ್ ಕಾಪಿ ಬಂದ ಸರ್ 2023 ಬಂದಿದ್ದವ್ರು ಅಡುಗೆನ ವರ್ಗಾವಣೆ ಮಾಡಿ 2 ವರ್ಷ ಆಯ್ತು ಸರ್. ಯಾರು ಸಹಿಸ್ಕೊಂತಾರೆ ಸರ್ ಹಾಸ್ಟೆಲ್ ಪ್ರಾಬ್ಲಮ್ಗೆ? 1 ವರ್ಷ ಚಾನ್ಸ್ ಕೊಡ್ಲಿ ಸರ್. ಇಲ್ಲಿ ಬಿಡ್ರಿ ಪಾಪ ತಿನ್ಕೊಂತಾರಂತ. ನನಗೆ ಹಸುವಿಂದ ಅವ್ರು ಹಸುವಿಂದ ನನಗೆ ಕೊಡ್ತಾರೆ, ನಾನು ಇದಕ್ಕೆ एक मिनट में बात करें तक ನಾವು ಲಾಸ್ಟ್ ಟೈಮೇ ಚೇಂಜಸ್ ಮಾಡಿದ್ವಿ ಸರ್. ಹುಡುಗಿರಿಗೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸಾಹೇಬ್ ಬ್ಯೂರೋ ರಿಪೋರ್ಟ್ ಬಾಸವರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.